ಬ್ರೇಕಿಂಗ್ ನ್ಯೂಸ್. ಅಧಿಕಾರ ಅವಧಿ ಮುಗಿದ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಚೇರ್ಮನ್ನರ ಕೊಠಡಿಯ ನಾಮಫಲಕ ತೆರವು. ಕೊಠಡಿಗೆ ಬೀಗ ಹಾಕಿದ ಪುರಸಭೆಯ ಅಧಿಕಾರಿಗಳು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ 4/11/2025ಕ್ಕೆ ಮುಗಿದ ಹಿನ್ನೆಲೆ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ನರ ಕೊಠಡಿಯ ನಾಮಫಲಕಗಳನ್ನು ತೆರವುಗೊಳಿಸಿ ಕೊಠಡಿಗೆ ಕೀಲಿ ಹಾಕಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಮಹೇಶ್ ಕಲಘಟಗಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ರಕ್ಷಣಾ ವೇದಿಕೆಯ ಮಂಜುನಾಥ್ ಗಾಂಜಿ ಮತ್ತು ಭರ್ಮಣ್ಣ ಗೌಳಿ ಮತ್ತು ಇಯಾಜ್ ಮೀರನಾವರ ಮತ್ತು ಪ್ರವೀಣ್ ದಶಮನಿ ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, NKS ಟಿವಿ, ಲಕ್ಷ್ಮೇಶ್ವರ. ಪುರಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನ್ರು ಎಲ್ಲರ ಅಧಿಕಾರಾವಧಿ ನವೆಂಬರ್ 4ನೇ ತಾರೀಕಿಗೆ ಮುಗಿದಿತ್ತು. ಇಲ್ಲಿವರೆಗೂ ಸರ್ಕಾರ ಆದೇಶ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಕೊಠಡಿಗೆ ಬೀಗ ಹಾಕ್ಸೋ ಕೆಲಸ ಮಾಡಿಲ್ಲ, ನಾಮಫಲಕ ತೆಗೆಸಿಲ್ಲ. ಆದಾಗ್ಯೂ ಬಂದು ಕುತ್ಕೊಳ್ಳೋದು, ಅದು ಮಾಡೋದು ಕಾನೂನು ರೀತಿಯ ಅಪರಾಧ ಆಕತಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿ ಇವತ್ತಿನ ದಿವಸ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ರದ ಕೊಠಡಿನ ಲಾಕ್ ಮಾಡೋಕ್ಕೆ ಹೇಳಿ ನಾಮಫಲಕ ತೆಗ್ಸೋಕ್ಕೆ ಹೇಳಿದ್ವಿ. ನಮ್ಮ ಮಾತಿಗೆ ಗೌರವ ಕೊಟ್ಟು, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಅದನ್ನು ಬೀಗ ಹಾಕೋ ಕೆಲಸ ಮಾಡ್ಯಾರ. ಅದಕ್ಕೆ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀನಿ.